Good morning, students. After completion of the total syllabus, from yesterday itself we have started the CET bar JEE classes. Means especially what the topics I have covered in the regular class, I will going to cover the CET JEE classes on those two topics first. Madam will going to cover her topics she covered already. Yesterday I have covered haloalkanes and haloarenes. Around 17-18 questions I have solved. Today I have prepared much more questions in the lengthy topic of aldehydes, ketones and carboxylic acid. I feel little difficult to write each and every question along with the reaction and also the options on the board. But therefore, small request is there. Well in advance, I am going to send you the photocopy of PDF photocopy of the notes, handwritten notes, questions, multiple choice question MCQs. I am going to send you. Keep that copy with you. Then I will going to write the question and briefly I will give the answer for each question. ಪ್ರತಿಯೊಂದು ಬರೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ನಾನು ನಿಮಗಾಗಲೇ ವೆಲ್ ಇನ್ ಅಡ್ವಾನ್ಸ್ ಕ್ವಶನ್ಸ್ ಮತ್ತು ಮಲ್ಟಿಪಲ್ ಚಾಯ್ಸ್ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಅದನ್ನು ನೋಡ್ಕೊಳ್ಳಿ. ಆಮೇಲೆ ಯಾವುದಕ್ಕೆ ಏನು ಆನ್ಸರು ಯಾಕೆ ಅನ್ನೋದನ್ನು ಡೀಟೇಲ್ಸ್ ನೋಡ್ತಾ ಹೋಗೋಣ. ಓಕೆ, ನಮಗೆ ಇನ್ನೊಂದು ಮಾಹಿತಿ ನಿಮಗೆ ಕೊಡಬೇಕು, ನನಗೆ ಬಂದಿಲ್ಲ ರೆಸ್ಪಾನ್ಸು. ಹೌ ದ ಕ್ಲಾಸ್ ವಾಸ್ ದೇರ್ ಎಸ್ಟರ್ಡೇ, ನಿನ್ನೆ ಕ್ಲಾಸ್ ಹೇಗಿತ್ತು ಅನ್ನೋದನ್ನು ದಯವಿಟ್ಟು ತಿಳಿಸ್ರಿ. ಏನಾದರೂ ಸ್ಲೈಟ್ ಮಾಡಿಫಿಕೇಷನ್ಸ್ ಇದ್ದರೆ ವಿ ಕ್ಯಾನ್ ಡೂ ಅಕಾರ್ಡಿಂಗ್ ಟು ದ್ಯಾಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ಸೆಕೆಂಡ್ ಟಾಪಿಕ್. ಆಲ್ಕೋಹಾಲ್, ಫಿನಾಲ್, ಈಥರ್ಸ್ ಅನ್ನು ನಾನು ಮಾಡ್ತಾ ಇಲ್ಲ, ಬಿಕಾಸ್ ರೆಗ್ಯುಲರ್ ಕ್ಲಾಸಲ್ಲಿ ಮೇಡಮ್ ಕವರ್ ಅಪ್ ಮಾಡಿದ್ದಾರೆ. ಮೇಡಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸಿ ಮೇ ಕವರ್ಡ್ ಆಲ್ರೆಡಿ, ಆರ್ ಸಿ ಮೇ ಗೋಯಿಂಗ್ ಟು ಕವರ್ ಆಫ್ಟರ್ ಇನ್ ದ ಕಮಿಂಗ್ ಡೇಸ್. ಸಿ ಮೇ ಗೋಯಿಂಗ್ ಟು ಕವರ್. ಇಲ್ಲದೆ ಹೋದರೆ ಕೊನೆಗೆ ಅವುಗಳನ್ನು ನೋಡೋಣ ಅಂತೆ. ಅಗೇನ್ ಆಲ್ಡಿಹೈಡ್ಸ್ ಅಂದ್ರೇನು, ಕೀಟೋನ್ಸ್ ಅಂದ್ರೇನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೇನು, ಅವುಗಳ ನಾಮಿನಿಕ್ಲೇಚರ್ ಅಕಾರ್ಡಿಂಗ್ ಟು ಇಫ್ಯಾಕ್ಟ್ ಸಿಸ್ಟಮ್, ಕಾಮನ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ಡಿಫರೆಂಟ್ ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ದಿ ಆಲ್ಡಿಹೈಡ್ಸ್, ketones, carboxylic acid, you must know briefly regarding physical properties. Then many of the chemical properties. ನಾವು ರೆಡ್ಯೂಸ್ಡ್ ಸಿಲೆಬಸ್ಗೆ ಸ್ಟಿಕನ್ ಆಗಬೇಕು ಅಂತ ಬೇಡ ನನ್ನ ಪ್ರಕಾರ. ಯಾಕಂದರೆ ಫಾರ್ CET ಕಮಿಂಗ್ CET ಎಕ್ಸಾಮ್ ನೋ ಪ್ರಾಬ್ಲಮ್, ಡೆಫಿನೆಟ್ಲಿ ವಿಲ್ ಹ್ಯಾವ್ ದಿ ಕ್ವಶನ್ಸ್ ಫ್ರಮ್ ದ ರೆಡ್ಯೂಸ್ಡ್ ಸಿಲೆಬಸ್ ಓನ್ಲಿ. ಆದರೆ JEE ಮತ್ತು NEET ಎಕ್ಸಾಮ್ಗೆ ನೀವು ರೆಡ್ಯೂಸ್ಡ್ ಸಿಲೆಬಸ್ಸನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಬಾರ್ದು, ಹೋಲ್ ಸಿಲೆಬಸ್ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಕಲಿಸದೇ ಇರತಕ್ಕಂಥ ಕೆಲವಿಷ್ಟು ಪಾಯಿಂಟ್ಸನ್ನು ಸಹಿತ ಬೇರೆ ಬೇರೆ ಕ್ವಶನ್ಸಲ್ಲಿ ಕವರ್ ಅಪ್ ಆಗಿರಬಹುದು. ಅದಕ್ಕೆ ನೀವು ಎಲ್ಲ ಯೂನಿಟ್ಸನ್ನು ನೋಡ್ಕೊಳ್ಳೋದು ಬೆಟರ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಫಸ್ಟ್ ಒನ್ ಇಸ್ ದಿ in the given following reaction the product P ಅನ್ನು ಕಂಡುಹಿಡಿರಿ ಅಂತಾರೆ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ನಲ್ಲ, ಎಲ್ಲ ಡೀಟೇಲ್ಸ್ ಗೊತ್ತಿರಬೇಕು ನಿಮ್ಮ ಹತ್ರ. ವಿತೌಟ್ ನೋಯಿಂಗ್ ಎನಿಥಿಂಗ್ ಐ ಹ್ಯಾವ್ ಸ್ಟಾರ್ಟೆಡ್ CET ಕ್ಲಾಸ್ ಸ್ಟಡಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. If you know almost 80% or 90% of the detailed information is there with you for that topic, then you feel easy to solve the questions. Some of the questions may be little tricky enough, little difficult enough. So that type of questions you have to take more time to analyze properly. ಭಾಳ ಈಸಿ ಇರೋವನ್ನ ಇಮಿಡಿಯೇಟ್ ಆಗಿ ರೈಟ್ ಮಾರ್ಕ್ ಹಾಕೊಂಡು ಸ್ವಲ್ಪ ಡಿಫಿಕಲ್ಟ್ ಇರೋಕ್ಕೆ ಟೈಮ್ ತಗೊಂಡು ಬಿಡಿಸ್ತಾ ಹೋಗಬೇಕು. ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ P ಕಂಡಿಡ್ರಿ ಅಂದಾಗ RCOCl ಅಂದ್ರೆ ಎಸಿಡ್ ಕ್ಲೋರೈಡ್. ಎಸಿಡ್ ಕ್ಲೋರೈಡ್ಗೆ ಹೈಡ್ರೋಸಿನೇಷನ್ ಮಾಡೋ ಟೈಮಲ್ಲಿ ಪೆಲ್ಲಿಡಿಯಂ ಕೆಟಲಿಸ್ಟ್ ಸಪೋರ್ಟೆಡ್ ವಿತ್ ಬೇರಿಯಂ ಸಲ್ಫೇಟ್ ಇನ್ ಪ್ರೆಸೆನ್ಸ್ ಆಫ್ ಝೈಲಿನ್ ಅನ್ನ ನೀವು ಹಾಕಿ ಹೀಟ್ ಮಾಡಿದಾಗ ಡೆಫಿನೆಟ್ಲಿ ದ ಪ್ರಾಡಕ್ಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಮಸ್ಟ್ ಬಿ aldehyde, because it is a Rosenmund's reduction. It is a Rosenmund's reduction. ಹೀಗೆ ಆನ್ಸರ್ ಯಾವುದು ಯಾಕೆ ಅನ್ನೋದನ್ನ ಬ್ರೀಫ್ ಹೇಳ್ತಾ ಹೋಗಬೇಕು. ಇಲ್ಲಿ B is wrong because alkane is not there, carboxylic acid ಬರಲ್ಲ, alcohol ಬರಲ್ಲ, ಬರಬೇಕಾಗಿದ್ದು aldehyde.
ಸೆಕೆಂಡ್ ಕ್ವಶನ್ ಇಸ್ ಲಿಟಲ್ ಡಿಫಿಕಲ್ಟ್. ಈಸಿ ಇದೆ, ಸ್ವಲ್ಪ ಲೆಂದಿ ಮಾಡಿರ್ತಾರೆ, ಯಾಕಂದ್ರೆ ದೇ ಆರ್ ಗೋಯಿಂಗ್ ಟು ಟೆಸ್ಟ್ ಯುವರ್ ಪೇಷನ್ಸ್ ಟು ರೀಡ್ ದ ಕ್ವಶನ್. ಭಾಳ ಲೆಂದಿ ಇರೋ ಕ್ವಶನ್ಸ್ ಎಲ್ಲ ಡಿಫಿಕಲ್ಟ್ ಇರ್ತಾವೆ ಅನ್ಕೋಬಾರ್ದು. ಒಂದ್ಸಲ ಬಿಟ್ಟು 2 ಸಲ ಓದಿ ಏನನ್ನ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಕೂಡ ಸುಲಭ ಆಗುತ್ತೆ. ಬೆಂಜಾಲ್ಡಿಹೈಡ್ ಅನ್ನ ಬೆಂಜೀನ್ದಿಂದ ಪ್ರಿಪೇರ್ ಮಾಡೋ ಟೈಮಲ್ಲಿ ಏನನ್ನ ಉಪಯೋಗಿಸ್ತಾರ ಮತ್ತೆ ಅದಕ್ಕೆ ಆ ರಿಯಾಕ್ಷನ್ ಏನಂತಾರ ಅಂತ ಕೇಳ್ಯಾರ. Benzaldehyde can be prepared from benzene by using dash and dash in aqueous solution in presence of anhydrous aluminum chloride. ಒಂದು ಕ್ಲೂ ಕೊಟ್ಟಾರ, the reaction is called ಅಂದರ. HCl SnCl4 ಅಂತ ಕೊಟ್ಟು ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡ್ಯಾರ. ರೋಸನ್ಬಂಡ್ಸ್ ಅಂದರ, ಇಟ್ ಇಸ್ ಇನ್ಕರೆಕ್ಟ್. ಇದು ಸರಿ ಇರಬಹುದು, ವೆರಿಫೈ ಮಾಡಿ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಸಲ್ಫೂರಿಕ್ ಆಸಿಡ್ ಅಂದು ಕ್ಲೆಮೆನ್ಸನ್ ಅಂದರ. ಕ್ಲೆಮೆನ್ಸನ್ಗೆ ಅಮಾಲ್ಗಮೇಟೆಡ್ ಜಿಂಕ್ ಬೇಕು. ಆಮೇಲೆ ಉಲ್ಫ್ ಕೈಸ್ನರ್ ರಿಡಕ್ಷನ್ ಅಂದನ, ಅದಕ್ಕೆ ಏನು ಬೇಕು? ಯು ನೀಡ್ ಹೈಡ್ರಾಸೈನ್, ದೆನ್ ವಿತ್ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಬೇಕು. therefore correct option is carbon monoxide concentrated HCl in presence of anhydrous AlCl3. You are getting the benzene is the main product. Therefore the name of reaction is Gattermann-Koch reaction. ಒಂದನೇ ಸ್ಪೇಸ್ ಅಲ್ಲಿ ಕಾರ್ಬನ್ ಮೊನಾಕ್ಸೈಡ್, ಎರಡನೇ ಸ್ಪೇಸ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್, ಥರ್ಡ್ ಪ್ಲೇಸ್ ಅಲ್ಲಿ Gattermann-Koch reaction. ಅಂದ್ರೆ it is a method of preparation of the benzaldehyde from benzene. You studied in the regular class. Easy ಇದೆ, ಸ್ವಲ್ಪ ಲೆಂದಿ ಮಾಡಿ ಅಷ್ಟ, ಹಾಗೆ ಅನಲೈಸ್ ಮಾಡ್ತಾ ಹೋಗ್ಬೇಕು. ಮೂರನೇದು ಡೈರೆಕ್ಟ್ ಕ್ವಶನ್ ಇದೆ, ನಾನು ಬ್ರೀಫ್ ಬರೀತೀನಿ, ನಿಮ್ಮ ಹತ್ರ ಡೀಟೇಲ್ಸ್ ಇದ್ದದನ್ನ ನೋಡ್ಕೊಳ್ಳಿ. The oxidation of toluene into benzaldehyde. ನೆನಪಿಸ್ಕೊಂಡ್ಬಿಡ್ಬೇಕು, ಟಾಲ್ವಿನ್ ದಿಂದ ಬೆಂಜಾಲ್ಡಿಹೈಡ್ ಮತ್ತೆ ಹೆಲ್ಪ್ ಮಾಡಿದ್ದಾರೆ ಬೈ ಯೂಸಿಂಗ್ ಕ್ರೋಮೈಲ್ ಕ್ಲೋರೈಡ್ ಅನ್ನು ಬಳಸಿ ಟಾಲ್ವಿನ್ ಇದ್ದನ್ನ ಬೆಂಜಾಲ್ಡಿಹೈಡ್ ಅಂತ ಕನ್ವರ್ಟ್ ಮಾಡ್ತಾರೆ. ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಎ ಇಟಾರ್ಟ್ಸ್ ರಿಯಾಕ್ಷನ್. therefore correct answer is ಇಟಾರ್ಟ್ಸ್ ರಿಯಾಕ್ಷನ್. ನೇಮ್ ರಿಯಾಕ್ಷನ್ ಏನು ವರ್ಕೌಟ್ ಮಾಡೋದೇ ಬೇಡ, ಹೌದಾ? ಬಿ ಯಾಕಲ್ಲ? ರೈಮರ್ ಟೈಮನ್ ರಿಯಾಕ್ಷನ್ ಯಾಕಲ್ಲ ಅಂದ್ರೆ ಇಟ್ ಇಸ್ ಎ ಕನ್ವರ್ಷನ್ ಆಫ್ ಫಿನಾಲ್ ಇಂಟು ಸೆಲ್ಸಾಲ್ಡಿಹೈಡ್. ವುಡ್ಸ್ ರಿಯಾಕ್ಷನ್ ಯಾಕಲ್ಲ ಅಂದ್ರೆ ಕನ್ವರ್ಷನ್ ಆಫ್ ಹ್ಯಾಲೋ ಅಲ್ಕೇನ್ ಇಂಟು ಹೈಯರ್ ಅಲ್ಕೇನ್. ಕ್ಯಾನಿಜರೋಸ್ ರಿಯಾಕ್ಷನ್ ಅಲ್ಲ, ಯಾಕಂದ್ರೆ ಇಟ್ ಇಸ್ ಎ ಆಲ್ಡಿಹೈಡ್ ವಿತ್ NaOH ಗಿವಿಂಗ್ ರೇಸ್ ಟು alkali salt and alcohol ಬಂದಿದ್ರೆ ಕ್ಯಾನಿಜರೋಸ್. therefore ಇಟಾರ್ಟ್ಸ್ ರಿಯಾಕ್ಷನ್ is the correct option. I am giving direct answer. ಫೋರ್ತ್ ಅನ್ನ ಸ್ವಲ್ಪ ನೋಡೋದಾದ್ರೆ ಸ್ಟಡಿ ಮಾಡಿದ್ದೀರಿ, ಎಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಆನ್ ದ ಕಾರ್ಬೊನೈಲ್ ಗ್ರೂಪ್. ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಅಲ್ಲಿ ಮೆಕ್ಯಾನಿಸಮ್ ಕಲ್ತಿರೋದು, ಅದರ ಯಾವ ಟೈಪ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾನೆ. ಹೇಗೆ ಸರ್ ಗೊತ್ತು ಮಾಡ್ಕೋಬೇಕು ಅಂದ್ರೆ ಮೆಕ್ಯಾನಿಸಮ್ ಅದ ಸ್ಟೆಪ್ಸ್ ಅನ್ನ ನೋಡ್ಕೊಳ್ರಿ. HCN ಅನ್ನ ಕಾರ್ಬೊನೈಲ್ ಗ್ರೂಪಿಗೆ ಹಾಕ್ತಾ ಇದ್ದೀರಿ ಅಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ಎ ಎಡಿಷನ್ ರಿಯಾಕ್ಷನ್, ಹೌದಾ? ಬರೀ ಎಡಿಷನ್ ಅಂತ ಇಲ್ಲ ಆಪ್ಷನ್ ನಲ್ಲಿ. ಆ ಎಡಿಷನ್ ರಿಯಾಕ್ಷನ್ ಮಾಡಬೇಕಾದ್ರೆ ಮೆಕ್ಯಾನಿಸಮ್ ಸ್ಟೆಪ್ಸ್ ಅನ್ನು ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ. HCN plus OH minus giving rise to CN minus plus H2O is the first step. This is a nucleophile. Therefore correct option is A. Therefore it is a nucleophilic addition reaction. ಯಾಕೆ ಎಡಿಷನ್ ಅಂದ್ರೆ ಡಬ್ಲಿ ಬಾಂಡೆಡ್ ಗ್ರೂಪ್ ಕಾರ್ಬನ್ ಇದೆ, ಕಾರ್ಬನ್ ಮತ್ತು ಆಕ್ಸಿಜನ್ ಮತ್ತೆ ಡಬಲ್ ಬಾಂಡ್ ಇದೆ, ಹಾಗಾಗಿ ಎಡಿಷನ್ ರಿಯಾಕ್ಷನ್ ಮಾಡ್ತೀರಿ. ತೆಗೆದುಕೊಂಡಿರ್ತಕ್ಕಂಥ ರಿಯಸೆಂಟ್ ಅಲ್ಲಿ CN ಮೈನಸ್ ಅಂತಕ್ಕಂಥ ನ್ಯೂಕ್ಲಿಯೋಫೈಲ್ ಇದೆ, ಹಾಗಾಗಿ ಇದು ಫ್ರೀ ರೆಡಿಕಲ್ ರಿಯಾಕ್ಷನ್ ಎಡಿಷನ್ ಅಲ್ಲ, ಎಲೆಕ್ಟ್ರೋಫಿಲಿಕ್ ಎಡಿಷನ್ ಅಲ್ಲ, ಎಲೆಕ್ಟ್ರೋಮೆರಿಕ್ ಎಡಿಷನ್ ಕೂಡ ಅಲ್ಲ. ಫಿಫ್ತ್ ಒನ್ ಈಸ್ aldehyde other than formaldehyde reacts with the Grignard reagent to give addition product which on hydrolysis giving rise to which product ಅಂತ ಕೇಳಿದಾನೆ. ನಾನು ಬ್ರೀಫ್ ಬರೀತೀನಿ, ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ತೀನಿ. aldehyde which must be other than formaldehyde. ಫಾರ್ಮಾಲ್ಡಿಹೈಡ್ ಅನ್ನು ಹೊರತುಪಡಿಸಿ ಇನ್ಯಾವುದೋ ಆಲ್ಡಿಹೈಡ್ ಅನ್ನು ತೆಗೆದುಕೊಂಡು
ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಎಡಿಷನ್ ಪ್ರಾಡಕ್ಟ್ ಬರುತ್ತೆ. ಅದನ್ನ ಹೈಡ್ರೋಲಾಸಿಸ್ ಮಾಡಿದಾಗ ಬರ್ತಕ್ಕಂಥ ಫೈನಲ್ ಪ್ರಾಡಕ್ಟ್ ಯಾವುದು ಅಂದಾನ ಇಲ್ಲಿ ನೋಡಿ. ಅಕಸ್ಮಾತ್ ಫಾರ್ಮಾಲ್ಡಿಹೈಡ್ ತೆಗೆದುಕೊಂಡು ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆ ಟ್ರೀಟ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲ್ ಬರ್ತಿತ್ತು. ನಿಮಗೆ ಅದರ್ ದನ್ ದ ಫಾರ್ಮಾಲ್ಡಿಹೈಡ್ ಅಂದಾನ therefore it is a secondary alcohol you must expect. Therefore correct option is not A, correct option is B, that is secondary alcohol. ಇನ್ನೊಂದ್ಸಲ ಐಡಿಯಾ ಹೇಳ್ತೀನಿ ನಿಮಗೆ, ಬೇಕಾದ್ರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಯಾಕೆ ಸರ್ ಸೆಕೆಂಡರಿ ಅಂತ ಹೇಳ್ತೀನಿ. ಫಾರ್ಮಾಲ್ಡಿಹೈಡ್ ವಿತ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್ ಯು ಆರ್ ಗೆಟಿಂಗ್ ಪ್ರೈಮರಿ ಆಲ್ಕೋಹಾಲ್, ಹೌದಾ? ಅದನ್ನು ಹೇಳಿಲ್ಲ. ಅದರ್ ಆಲ್ಡಿಹೈಡ್ ಫಾರ್ಮಾಲ್ಡಿಹೈಡ್ ಅನ್ನು ಹೊರತುಪಡಿಸಿ ಇನ್ಯಾವುದು ಆಲ್ಡಿಹೈಡ್ ತೆಗೆದುಕೊಂಡ್ರೆ ಸೆಕೆಂಡರಿ ಆಲ್ಕೋಹಾಲ್. ಕೀಟೋನ್ ಅನ್ನು ತೆಗೆದುಕೊಂಡು ಅದರ ಜೊತೆಗೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಹಾಕಿದ್ರೆ ಟರ್ಸರಿ ಆಲ್ಕೋಹಾಲ್ ಅಂತ ಇಮಿಡಿಯೇಟ್ ನೋಟ್ ಡೌನ್ ಮಾಡ್ಕೊಂಡ್ಬಿಟ್ರೆ ಅಕಸ್ಮಾತ್ ಬೇರೆ ಟೈಪ್ ಕ್ವಶನ್ ಕೇಳಿದ್ರು ಸಹಿತ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. ನಮಗೆ ಎಕ್ಸಾಮ್ದಲ್ಲಿ ಆಗ್ತಾ ಡೀಟೇಲ್ಸ್ ಕೊಡೋದು ಬೇಡ. ನೀವು ಈಗ ಇನ್ನೂ ಪ್ರಾಕ್ಟೀಸ್ ಹಂತದಲ್ಲಿ ಇದ್ದೀರಿ ಅಂದರೆ ಸರ್ ಡೈರೆಕ್ಟಾಗಿ ಸೆಕೆಂಡ್ರಿ ಆಲ್ಕೋಹಾಲ್ ಯಾಕೆ ಮಾಡಿದ್ರು, ಟರ್ಷರಿ ಯಾಕಲ್ಲ ಅಂತ ಪ್ರಶ್ನೆ ಮಾಡಿದಾಗ ಗೊತ್ತಾಗುತ್ತೆ. ಫಾರ್ಮಾಲ್ಡಿಹೈಡನ್ನು ತೆಗೆದುಕೊಳ್ಬಾರ್ದು ಅಂತ ಹೇಳ್ಯಾರ ಅಂದಾಗ ಪ್ರೈಮರಿ ಆಲ್ಕೋಹಾಲ್ ಬರಬಾರ್ದು. ಆನಂತರ ಕೀಟೋನ್ ತಗೊಳ್ರಿ ಅಂದಿಲ್ಲ, ಟರ್ಷರಿ ಆಲ್ಕೋಹಾಲ್ ಬರಬಾರ್ದು. ಅದರ್ ದನ್ ಫಾರ್ಮಾಲ್ಡಿಹೈಡ್ ಹೇಳ್ಯಾನ ಅಂದ್ರೆ ಡೆಫಿನೆಟ್ಲಿ ಸೆಕೆಂಡರಿ ಆಲ್ಕೋಹಾಲ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಟ್. Sixth question, physical property ಅಲ್ಲಿ ಬರುತ್ತೆ. Which of the following compound does not react with the sodium bisulfite? Which of the compound does not react, does not add ಅನ್ಬೋದು, does not react ಅನ್ಬೋದು. ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಕಲ್ತಿರ್ತಕ್ಕಂಥ ವರ್ಡಿಂಗ್ಸೇ ಇರಬೇಕು ಅನ್ನೋ ಕ್ವಶನ್ಸ್ ಅನ್ನ ಅಬ್ಜೆಕ್ಷನ್ಸ್ ಅನ್ನ ಮಾಡಬಾರ್ದು. The compound which does not adds on sodium bisulfite andana. Sodium bisulfite is a common reagent. It can be used to conduct the addition reaction for aldehydes and ketones, no problem. But it doesn't answer for the one compound. It's a aromatic ketone. It doesn't answer for acetophenone. Acetophenone ಜೊತೆ addition reaction ಮಾಡೋದಿಲ್ಲ. ಯಾಕೆಂದ್ರೆ it is due to steric hindrance. Due to steric hindrance of phenyl group. ಬಲ್ಕಿಯರ್ ಆಗಿರ್ತಕ್ಕಂಥ ಬೆಂಜಿನ್ ರಿಂಗ್ ಅಥವಾ ಫಿನೈಲ್ ಗ್ರೂಪ್ ಇದೆಯಲ್ಲ, ಇದು ಈಸಿಯಾಗಿ ರೊಟೇಷನ್ ಅನ್ನ ಹೊಂದೋದಿಲ್ಲ. ಅದು ಸ್ಟೀರಿಕ್ ಹಿಂಡ್ರನ್ಸ್ ಆಫ್ ದ ಫಿನೈಲ್ ಗ್ರೂಪ್ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟ್ ಆಪ್ಷನ್ ಇಸ್ ಡಿ. ಅಲ್ಲಿ ಕೊಟ್ಟಿಲ್ಲಲ್ಲ ಅನ್ಬೇಡಿ. C6H5 COCH3 ಅನ್ನ ನಾ ಈ ಟೈಪ್ ಬರೆದಿದ್ದೀನಿ. ದಟ್ ಈಸ್ acetophenone does not add. ಫಾರ್ಮುಲಾನು ಗೊತ್ತಿರಲಿ, ಹೆಸರು ಗೊತ್ತಿರಲಿ, ಕಾರಣನೂ ಗೊತ್ತಿರಲಿ. ನೋಡಿ, ಐ ಹ್ಯಾವ್ ಗಿವನ್ ಎಕ್ಸ್ಟ್ರಾ. ಸುಮ್ಮನೆ ಡೈರೆಕ್ಟ್ ಯಾವ್ದು ಆನ್ಸರ್ ಅಂತ ಬರೆಸ್ತಾ ಹೋಗ್ತಾ ಇಲ್ಲ ನಾನು. ಯಾಕೆ ಎಸ್ಟೋಫಿನೋನು ಕೊಟ್ಟಿರೋ ಫಾರ್ಮುಲಾ C6H5 COCH3 ಅದರ ಫಾರ್ಮುಲಾ ಅನಲೈಸ್ ಮಾಡಿ ಬರ್ತೀನಿ, ಅದರ ಹೆಸರನ್ನ ಕೊಟ್ಟಿನಿ, ಕಾರಣ ಕೊಟ್ಟಿದ್ದೀನಿ. ಯಾಕಂದ್ರೆ ಇನ್ನೊಂದ್ಸಲ ಕ್ವಶನ್ಸ್ ಸೇಮ್ ಬರಬೇಕಂತಿಲ್ಲ, ಅದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಬೇರೆ ಟೈಪ್ ಕೊಡಬಹುದೇ. ಅವರೇ ಹೀಗೆ ಕೊಡ್ಬೋದು ನೋಡ್ರಿ. acetophenone does not adds on the sodium bisulfite. The reason for ಅಂತ ಕೇಳಿದಾಗ ಡ್ಯೂ ಟು ಸ್ಟೀರಿಕ್ ಹಿಂಡ್ರನ್ಸ್ ಆಫ್ ದಿ ಫಿನೈಲ್ ಗ್ರೂಪ್ ಇನ್ ದ ಕಂಪೌಂಡ್ ಇಟ್ ಡಸಂಟ್ ಆನ್ಸರ್ಸ್. ದೆನ್ ಕ್ವಶನ್ ನಂಬರ್ 7, ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್. ನಾನೆಲ್ಲ ಬರಲಿಕ್ಕೆ ಹೋಗೋದಿಲ್ಲ, ನೀವೇ ನೋಡ್ತಾ ಬನ್ನಿ. ಕೊಟ್ಟಿರ್ತಕ್ಕಂಥ 4 ಸ್ಟೇಟ್ಮೆಂಟ್ ಅನ್ನ ಅಚ್ಚುಕಟ್ಟಾಗಿ ಓದಬೇಕು. ಓದಿದಾಗ ಯಾವುದು ತಪ್ಪಾಗಿದೆ ಅಂತ ಸಿಲೆಕ್ಟ್ ಮಾಡಬೇಕು. aldehydes and ketones are functional isomers, definitely correct. aldehydes ಮತ್ತು ಕೀಟೋನ್ಗಳು ಫಂಕ್ಷನಲ್ ಐಸೋಮರ್ಗಳಾಗಿವೆ, ಹೌದಲ್ಲ? ಫಸ್ಟ್ PUC ಅಲ್ಲಿ ಕಲಿತಿದ್ದೀರಿ. aldehydes and ketones are the functional isomers, it's correct. Anantara formaldehyde reacts with ammonia to form urotropin. ನೀವು ಕಲ್ತಿಲ್ಲ ಅಂದ್ರೂ ಸಹಿತ ಸ್ವಲ್ಪ ಗೊತ್ತು ಮಾಡ್ಕೊಳ್ಳಿ. HCHO reacts with ammonia. You are getting an important medicine, that is urotropin. This urotropin is used as a
urinary antiseptic, therefore statement is correct. Third one is lithium aluminum hydride can convert ketone into secondary alcohol. Lithium aluminum hydride ಅನ್ನು ಉಪಯೋಗಿಸಿಕೊಂಡು ಕೀಟೋನ್ ಇದ್ದದನ್ನ ಸೆಕೆಂಡರಿ ಆಲ್ಕೋಹಾಲ್ ಅಂತ ಕನ್ವರ್ಟ್ ಮಾಡ್ತೀರಿ. ದಿಸ್ ಈಸ್ ಆಲ್ಸೋ ಕರೆಕ್ಟ್. ಬಟ್ ರಾಂಗ್ ಆಗಿರೋದು ಎಥನಾಲ್ ಅಂಡ್ ಪ್ರೊಪೆನಾಲ್ ಗಿವ್ ಪಾಸಿಟಿವ್ ಟೆಸ್ಟ್ ಫಾರ್ ದಿ ಐಡೋಫಾರ್ಮ್ ಅಂತಾನ. ದಿಸ್ ಈಸ್ ರಾಂಗ್. ಅಂದ್ರೆ ಇಲ್ಲಿ ಕರೆಕ್ಟ್ ನಮಗೆ ಗೊತ್ತಿರಲಿ. ಎಥನಾಲ್ ಅಂದ್ರೆ ಎಸಿಟಾಲ್ಡಿಹೈಡ್ ಮತ್ತು ಪ್ರೊಪೆನಾಲ್ಡಿಹೈಡ್ ಎಸಿಟಾಲ್ಡಿಹೈಡ್ ಎರಡೂ ಸಹಿತ ಐಡೋಫಾರ್ಮ್ ಟೆಸ್ಟ್ಗೆ ಆನ್ಸರ್ ಮಾಡ್ತವು ಅಂತಾನ. ಎರಡೂ ಆನ್ಸರ್ ಮಾಡಲ್ಲ. ಇಟ್ ಈಸ್ ಆನ್ಸರ್ಡ್ ಬೈ ಓನ್ಲಿ ಒನ್ ಕಂಪೌಂಡ್, ದಟ್ ಇಸ್ ಎಸಿಟಾಲ್ಡಿಹೈಡ್. therefore this statement is wrong. ಹಾಗಾಗಿ 7th ಗೆ ತಪ್ಪಾಗಿರುವ ಸ್ಟೇಟ್ಮೆಂಟ್ is the 4th D. The final product in the following sequence reaction ಅಂತ ಹೇಳಿದಾನೆ. 8th ಬರೆದು ಬಿಡ್ತೀನಿ ಡೈರೆಕ್ಟ್. ಮಿಥೈಲ್ ಆಲ್ಕೋಹಾಲ್ ಅನ್ನು ತೆಗೆದುಕೊಂಡು ಕಾಪರ್ ಕೆಟಲಿಸ್ಟ್ ಅನ್ನು ಹಾಕಿ 300 ಡಿಗ್ರಿ ಸೆಲ್ಸಿಯಸ್ ಹೀಟ್ ಮಾಡಿದಾಗ ಡಿಹೈಡ್ರೋಸಿನೇಷನ್ ಆಗಿ ಆಲ್ಡಿಹೈಡ್ ಬರುತ್ತೆ. H ತೆಗಿರಿ, ಆಲ್ಡಿಹೈಡ್ ಬರುತ್ತೆ. CHO ಬರುತ್ತೆ, ಆಲ್ಡಿಹೈಡ್, ಫಾರ್ಮಾಲ್ಡಿಹೈಡ್. ಈ ಫಾರ್ಮಾಲ್ಡಿಹೈಡ್ಗೆ ಮತ್ತೆ NaOH ಹಾಕಿದಾಗ ಏನಪ್ಪ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದ್ರ ಜೊತೆಗೆ ಒಂದು ಹೆಲ್ಪ್ ಮಾಡಿದ್ದಾರೆ. CH3OH ಅಂತಕ್ಕಂಥ ಮಿಥೈಲ್ ಆಲ್ಕೋಹಾಲ್ ಬರುತ್ತೆ. ಅಂದ್ರೆ ಡೆಫಿನೆಟ್ಲಿ ಇನ್ನೊಂದು ಪ್ರಾಡಕ್ಟ್ HCOONA ಬರುತ್ತೆ. ಬಿಕಾಸ್ ಇಟ್ ಈಸ್ ಎ ಕ್ಯಾನಿಸರೋಸ್ ರಿಯಾಕ್ಷನ್. ಮೇಕ್ ಎ ನೋಟ್ ಅಬೌಟ್ ದಟ್. ಎಲ್ಲ ಕೀ ಆನ್ಸರ್ದಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡಿದ್ದೀನಿ, ಇಲ್ಲೂ ಸಹಿತ ಹೆಲ್ಪ್ ಮಾಡಿ. therefore 8th ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಇಸ್ ಡಿ, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ ನೋಡಿ. ಡಿ, ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ 8th ಕ್ವಶನ್. Number 9, question number 9. Which of the following aldehyde will show Cannizzarose reaction? ನೋಡಿ ಗೊತ್ತಿರಬೇಕು. ಪ್ರತಿಯೊಂದು ರಿಯಾಕ್ಷನ್ ಅದ ಸ್ಟೇಟ್ಮೆಂಟ್ ಮತ್ತೆ ಆ ರಿಯಾಕ್ಷನ್ ಆಗಬೇಕು ಅಂದ್ರೆ ನೀವು ತೆಗೆದುಕೊಂಡಿರುವ ಕಂಪೌಂಡ್ ದಲ್ಲಿರುವ ಕಂಡೀಷನ್ಸ್ ಎಲ್ಲದೂ ಕರೆಕ್ಟ್ ಗೊತ್ತಿದ್ರೆ ಮಾತ್ರ ಕರೆಕ್ಟ್ ಆನ್ಸರ್ ಗೊತ್ತಿರುತ್ತೆ. ಅವ್ರು ಈಗ ಸದ್ಯ ಕೇಳಿರೋ ಪ್ರಶ್ನೆ ಏನು ಅಂದ್ರೆ ಕೊಟ್ಟಿರೋ ಕಂಪೌಂಡ್ ಅಲ್ಲಿ ಯಾವುದು ಕ್ಯಾನಿಸರೋಸ್ ರಿಯಾಕ್ಷನ್ಗೆ ಆನ್ಸರ್ ಮಾಡುತ್ತೆ ಅಂದಾನ ಎಲ್ಲದೂ ಬರೀತೀವಿ ನೋಡಿ. ಕ್ವಶನ್ ನಂಬರ್ 9, ದ ಕಂಪೌಂಡ್ ವಿಚ್ ಆನ್ಸರ್ ಫಾರ್ ಡೀಟೇಲ್ಸ್ ಇಲ್ಲ, ಇದು ನಿಮ್ಗೆ ಗೊತ್ತಿರುತ್ತೆ. ಫಾರ್ ಕ್ಯಾನಿಸರೋಸ್ ರಿಯಾಕ್ಷನ್ ಇಸ್ ದ ಕ್ವಶನ್ ಆಸ್ಕ್. ಆಪ್ಷನ್ ಅನ್ನ ನೋಡ್ತಾ ಹೋಗೋದಾದ್ರೆ HCHO is a formaldehyde. Option B is benzaldehyde. C6H5CHO. ನಾವು ಥಿಯರಿ ಎಕ್ಸಾಮ್ದಲ್ಲಿ NCERT ಸಿಲೆಬಸ್ ಪ್ರಕಾರ C6H5 ಬರಲಿಕ್ಕೆ ಪ್ರಿಫರ್ ಮಾಡಲ್ಲ, ಮತ್ತೆ ಒಳಗಡೆ ಸರ್ಕಲ್ ಹಾಕಕ್ಕೆ ಪ್ರಿಫರ್ ಮಾಡಲ್ಲ, ಒಳಗಡೆ ಅಲ್ಟರ್ನೇಟಿವ್ ಡಬಲ್ ಬಾಂಡ್ ಹಾಕಬೇಕು, ಮತ್ತೆ ಬೆಂಜೀನ್ ಅನ್ನು ಪೂರ್ತಿ ಬರಿಬೇಕು ಅನ್ನೋದು NCERT ಇದೆ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇಟ್ಸ್ ಅಕ್ಸೆಪ್ಟಬಲ್, ಇಸ್ ಎ ಬೆಂಜಾಲ್ಡಿಹೈಡ್. ಮೂರನೇದು ಗಮನಿಸಬೇಕು, CH3 3 times, ಟರ್ಷರಿ 3 times, CHO ಇದೆ. ಡಿ ಏನ್ ಮಾಡಿಬಿಟ್ಟಾನ ಅಂದ್ರೆ ಎಕ್ಸಾಂಪಲ್ ಕೊಡ್ಲಾರ್ದೆ ಆಲ್ ಆಫ್ ದೀಸ್ ಅಂತಾನ. ಹೇಗೆ ನಾವು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕ್ಯಾನಿಸರೋಸ್ ರಿಯಾಕ್ಷನ್ಗೆ ಆನ್ಸರ್ ಮಾಡಬೇಕು ಅಂದ್ರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಆಲ್ಡಿಹೈಡ್ ಅದ ಕಂಡೀಷನ್ ಏನಾಗಿರ್ಬೇಕು ಅಂದ್ರೆ ಅಲ್ಫಾ ಹೈಡ್ರೋಜನ್ ಅಟ್ಯಾಚ್ಡ್ ಟು ಅಲ್ಫಾ ಕಾರ್ಬನ್ ಇರಬಾರ್ದು. ಓಕೆ, ಡು ನಾಟ್ ಕ್ಯಾನಿಸರೋಸ್ ರಿಯಾಕ್ಷನ್ ಶುಡ್ ನಾಟ್ ಹ್ಯಾವ್ ಅಲ್ಫಾ ಹೈಡ್ರೋಜನ್ ಇರಬಾರ್ದು. ಡು ನಾಟ್ ಹ್ಯಾವ್ ಅಲ್ಫಾ ಹೈಡ್ರೋಜನ್ ಅಟ್ಯಾಚ್ ಟು ಅಲ್ಫಾ ಕಾರ್ಬನ್ ಇರಬಾರ್ದು ಅಂತಿದೆ. ಇದರಲ್ಲಿ ಇಲ್ಲ. ಇದನ್ನು ಕೂಡ ವೆರಿಫೈ ಮಾಡಿ ನೋಡಿ. there is no alpha hydrogen because all CH3 groups are there separately. okay, so ಮೂರಲ್ಲೂ ಅಲ್ಫಾ ಹೈಡ್ರೋಜನ್ ಇಲ್ಲ ಅಂದ್ರೆ ಮೂರು ಕ್ಯಾನಿಸರೋಸ್ ರಿಯಾಕ್ಷನ್ ಆನ್ಸರ್ ಮಾಡ್ತಾವ್ರಿ. ಹಾಗಾಗಿ ಕರೆಕ್ಟ್ ಆಪ್ಷನ್ ಇಸ್ ಡಿ. ಏನ್ ಮಾಡ್ತಾರೆ ಬಹಳ ಸ್ಟೂಡೆಂಟ್ಸ್, ಕ್ಯಾನಿಸರೋಸ್ ರಿಯಾಕ್ಷನ್ ಅನ್ನ ಥಿಯರಿ ಎಕ್ಸಾಮ್ ಬರೀಬೇಕಾದ್ರೆ ಫಾರ್ಮಾಲ್ಡಿಹೈಡ್ ತಗೊಂಡು ಬರ್ತಿರ್ತಾರ. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಇಸ್ ಎ ಅಂದ್ಬಿಟ್ಟು ಬರೀತಾರೆ. ಸಮ್ ಸ್ಟೂಡೆಂಟ್ ಬೆಂಜಾಲ್ಡಿಹೈಡ್ ತೆಗೆದುಕೊಂಡು ಮಾಡಿರ್ತಾರ, ಕರೆಕ್ಟ್ ಆನ್ಸರ್ ಇಸ್ ಬಿ ಅಂತ ಮಾಡ್ತಾರೆ. ಹಾಗಾದ್ರೆ ಎರಡು ಆನ್ಸರ್ ಮಾಡ್ತಾವ ಅಂದ್ರೆ ಇದು ಮಾಡ್ಲಿಕ್ಕಿಲ್ಲ ಅಂತ ಸುಮ್ಮನೆ ಅಂದಾಜ್ ಹಾಕಿರ್ತಾರೆ. ಹಾಗಾಗಬಾರ್ದು.
all of these okay, because all of those do not contain the alpha hydrogen. Okay, next question number 10 is compound does not answer for iodoform test. Iodoform test ಗೆ ಆನ್ಸರ್ ಮಾಡದೇ ಇರತಕ್ಕಂತ ಕಂಪೌಂಡ್ ಯಾವುದು ಅಂತ ಕೇಳಿದಾನೆ. The compound which do not answer for iodoform test. Iodoform test ಯಾವುದಕ್ಕೆ ಆನ್ಸರ್ ಮಾಡೋದಿಲ್ಲ ಅಂದ್ರೆ it is not answered by the N-butyl alcohol is the correct answer. ಯಾಕಂತ ಹೇಳ್ತೀನಿ, N-butyl alcohol is the correct answer. Secondary butyl alcohol, acetophenone ಮತ್ತು acetaldehyde ಇವೆಲ್ಲವುಗಳಲ್ಲಿ alpha hydrogen is not there for the alpha carbon, but N-butyl alcohol ದಲ್ಲಿ alpha hydrogen is there, therefore it do not answer. ಕಾರಣ ಕೊಟ್ಕೊಳ್ಳಿ, because contain N-butyl alcohol contain alpha hydrogen attached to the alpha carbon. ಅಥವಾ methyl group ಇದೆ, methyl group ಇದೆ ಇದರಲ್ಲಿ, ಅದಕ್ಕೋಸ್ಕರ ಇದು ಆನ್ಸರ್ ಮಾಡಬಾರ್ದು. Okay, next question number 11. Fill in the reagent for the given conversation. ಸ್ವಲ್ಪ ಕಷ್ಟ ಇದೆ, ಮಾಡ್ತಾ ಬನ್ನಿ ಒಂದೇ. ಅದಕ್ಕೆ ನಾನು ಡೈರೆಕ್ಟ್ ರಿಯಾಕ್ಷನ್ ಬರೀತೀನಿ. CH3COCl ಗೆ X ಅನ್ನ ಹಾಕಿದ್ರೆ CH3CHO ಬರುತ್ತೆ. ಯಾವುದಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ರಿ. ಈ ಬಂದಿರತಕ್ಕಂತ ಎಸ್ಟಾಲ್ಡಿಹೈಡ್ ಗೆ Y ಅನ್ನ ಹಾಕಿದ್ರೆ ಅಲ್ಡಾಲ್ ಬರುತ್ತೆ. CH3CHOH CHO ಬರುತ್ತೆ, ಅಲ್ಡಾಲ್ ಅಂತ ಕರೀತೀನಿ ನಾನು. ಇದನ್ನ ಏನ್ ಮಾಡಿದ್ರೆ ಕ್ರೋಟೋನಾಲ್ಡಿಹೈಡ್ ಬರುತ್ತೆ ಅಂತ ನೋಡಿ. ಒಂದೊಂದೇ ಬನ್ನಿ, ಏನ್ ಬೇಡ, ಆಪ್ಷನ್ ಏನಿದೆ ಆಮೇಲೆ ನೋಡೋಣಂತೆ. CH3COCl ಇದ್ದಿದ್ದನ್ನ CH3CHO ಮಾಡಬೇಕು ಅಂದ್ರೆ ಹೈಡ್ರೋಜನೇಟ್ ರಿಡಕ್ಷನ್ ಮಾಡಬೇಕ್ರಿ. ಅದಕ್ಕೆ ಪೆಲಿಡಿಯಂ ಸಪೋರ್ಟೆಡ್ ವಿತ್ ಬೇರಿಯಂ ಸಲ್ಫೇಟ್ ಬೇಕು, ಹೌದಾ? ಅಂದ್ರೆ ಎಸ್ಟಾಲ್ಡೇಟ್ ಬರುತ್ತೆ, ರೋಸನ್ಮಂಡ್ಸ್ ರಿಡಕ್ಷನ್. ಈ ರೋಸನ್ಮಂಡ್ಸ್ ರಿಡಕ್ಷನ್ ಇದ್ದಿದ್ದು ಅಲ್ಡಾಲ್ ಕಂಡೆನ್ಸೇಷನ್ ಆಗಬೇಕು ಅಂದ್ರೆ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಬೇಕು. ಹೆಂಗ್ ಗೊತ್ತಾಗ್ಬೇಕು ಸರ್? ಬಂದಿರೋ ಕಾಂಪೌಂಡ್ ಅಲ್ಲಿ OH ಗ್ರೂಪ್ ಇದೆ, CHO ಗ್ರೂಪ್ ಇದೆ ಅಂದ್ರೆ ಇಟ್ ಮಸ್ಟ್ ಬಿ ಅಲ್ಡಾಲ್. ಅಲ್ಡಿಹೈಡ್ ಮತ್ತು ಆಲ್ಕೋಹಾಲ್ ಎರಡೂ ಇದೆ. ಅಲ್ಡಾಲ್ ಕಂಡೆನ್ಸೇಷನ್ ಆಗಬೇಕು ಅಂದ್ರೆ ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಇರಬೇಕು. ಈ ಬಂದಿರತಕ್ಕಂತ ಅಲ್ಡಾಲ್ ಕಾಂಪೌಂಡ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿ ಕ್ರೋಟೋನಾಲ್ಡಿಹೈಡ್ ಬರಬೇಕು ಅಂದ್ರೆ ಇದನ್ನ ಹೀಟ್ ಮಾಡಬೇಕು. ಇವೆಲ್ಲ ಆಪ್ಷನ್ ಇರತಕ್ಕಂಥದ್ದು. ಕರೆಕ್ಟ್ ಆನ್ಸರ್ ಈಸ್ A itself. ಅಲ್ಲಿ ಇದೆ ನೋಡಿ, ಬೇರಿಯಂ ಸಲ್ಫೇಟ್, palladium supported the barium sulfate, dilute sodium hydroxide and heat are the conditions needed for that. ಇನ್ನೋದಲ್ಲ ತಪ್ಪು. Which compound obtained when acetaldehyde is treated with a dilute solution of caustic soda ಅಂದಾನ. I am not going to write. ಈ ತಾನೇ ಕಲಿಸಿದೀವಿ. acetaldehyde ಸೊಲ್ಯೂಷನ್ ಗೆ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂದಿಲ್ಲ, ಕನ್ಫ್ಯೂಸ್ ಮಾಡಿ ನಿಮಗೆ ಕಾಸ್ಟಿಕ್ ಸೋಡಾ ಅಂದಿದ್ದಾನೆ. ಕಾಸ್ಟಿಕ್ ಸೋಡಾ ಹಾಕಿ ಅಂದ್ರೆ ಒಂದೇ, ಸೋಡಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಒಂದೇ. therefore correct answer is C, that is aldol. ಈಗ ತಾನೇ ಬಂತಲ್ಲ, ಕನ್ವರ್ಷನ್ ಆಫ್ acetaldehyde into aldol. what you made use NaOH ಅಂದ್ರೆ ಒಂದೇ, ಕಾಸ್ಟಿಕ್ ಸೋಡಾ ಅಂದ್ರೆ ಒಂದೇ. ಕರೆಕ್ಟ್ ಆಪ್ಷನ್ is C. Identify X and Y in the given reaction sequence. ಒಂದು acetophenone ಇದೆ. ಕ್ವೆಶ್ಚನ್ ನಂಬರ್ 13. ಬೆಂಜಿನ್ ರಿಂಗಿಗೆ CH3CO ಅಂದ್ರೆ acetophenone. acetophenone ಗೆ ಆಕ್ಸಿಡೇಷನ್ ಹಾಕ್ರಿ, ಆಕ್ಸಿಡೇಷನ್ ಮಾಡ್ತಾ ಇದ್ದೀರಿ. ಅಲ್ಕಲೈನ್ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನು ಬಳಸಿದಾಗ X ಬರುತ್ತೆ. ಅದನ್ನ ಹೈಡ್ರೋಲಾಸಿಸ್ ಮಾಡಿದ್ರೆ Y ಬರುತ್ತೆ ಅಂದ. when acetophenone is treated with alkaline potassium permanganate, initially you are getting potassium salt of the carboxylic acid.
potassium salt of the carboxylic acid, that is potassium benzoate, that on hydrolysis giving rise to benzoic acid. Therefore correct option is C. C is the correct option for that. Next, carboxylic acid is dimerizes due to the presence of andana. ಇದು ಸದ್ಯ ಇದರಲ್ಲಿ ಅವಾಯ್ಡ್ ಮಾಡಿದ್ರೆ ಕಾಣುತ್ತೆ, ನೋಡ್ಕೊಳ್ರಿ, ಇಂಪಾರ್ಟೆಂಟ್ ಇದು. 14th is carboxylic acid. ಕಾರ್ಬೋಕ್ಸಿಲಿಕ್ ಆಸಿಡ್ ಡೈಮರೈಸ್ ಆಗುತ್ತೆ ಅಂದ್ರೆ ಎರಡು ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಸೇರ್ಕೊಳ್ತಾವು. ಯಾಕೆ ಅಂದ್ರೆ ದೇ ಹ್ಯಾವ್ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಅವುಗಳಲ್ಲಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇರುತ್ತೈತಿ, ಅದಕ್ಕೆ ಡೈಮರೈಸ್ ಆಕತಿ. ಕರೆಕ್ಟ್ ಆಪ್ಷನ್ ಈಸ್ ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಬೇಕು ಅಂದ್ರೆ ನಿಮಗೆ ಬರೆದು ತೋರಿಸ್ತೀನಿ ನೋಡಿ. CH3 C double bond O OH is the formula for acetic acid. ಇನ್ನೊಂದು ಎಸ್ಟಿಕ್ ಆಸಿಡ್ ಸೇರ್ಕೊಳ್ಳುತ್ತಿದ್ರ ಇದರಲ್ಲಿ CH3 C double bond O OH ಏನಾಯ್ತು ಇಲ್ಲಿ, ಇದರ ಮಧ್ಯೆ ಹೈಡ್ರೋಜನ್ ಬಾಂಡ್, ಇದರ ಮಧ್ಯೆ ಹೈಡ್ರೋಜನ್ ಬಾಂಡ್ ಆಗಿ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್ ಆಗೋ ಮುಖಾಂತರ ಎರಡು ಎಸ್ಟಿಕ್ ಆಸಿಡ್ ಮಾಲಿಕ್ಯೂಲ್ಗಳು ಒಂದಕ್ಕೊಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಡೈಮರೈಸೇಷನ್ ಅನ್ಬೇಕು ಡ್ಯೂ ಟು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಕ್ವಶನ್ ನಂಬರ್ 15 ಗೆ ಬಂದ್ರೆ, ಇನ್ HVZ ರಿಯಾಕ್ಷನ್ ಕಾರ್ಬೋಕ್ಸಿಲಿಕ್ ಆಸಿಡ್ ಆರ್ ಹ್ಯಾಲೋಜಿನೇಟೆಡ್ ಎಟ್ ವಾಟ್ ಪೊಸಿಷನ್ ಯೂಸಿಂಗ್ ವಾಟ್ ಅಂಡ್ ವಾಟ್? HVZ ರಿಯಾಕ್ಷನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀರಿ, ಹೌದಾ? ಅದರಾಗ ಕಾರ್ಬೋಕ್ಸಿಲಿಕ್ ಆಸಿಡ್ಗೆ ಯಾವ ಪೊಸಿಷನ್ಗೆ ನೀವು ಹ್ಯಾಲೋಜಿನೇಟ್ ಮಾಡ್ತೀರಿ, ಅದಕ್ಕೆ ಏನನ್ನ ಬಳಸ್ತೀರಿ ಅಂತ ಕೇಳ. ಇಟ್ ಶುಡ್ ಬಿ ಹ್ಯಾಲೋಜಿನೇಟೆಡ್ ಎಟ್ ಅಲ್ಫಾ ಪೊಸಿಷನ್. ಅದು ಅಲ್ಫಾ ಪೊಸಿಷನ್ ದಲ್ಲಿ ಹ್ಯಾಲೋಜಿನೇಟ್ ಮಾಡ್ತೀರಿ. ಆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ರಿಯೇಜೆಂಟ್ ಯಾವುದು ಅಂದ್ರೆ ರೆಡ್ ಫಾಸ್ಫರಸ್ ಬೇಕು, ರೆಡ್ ಫಾಸ್ಫರಸ್ ಬೇಕು ಮತ್ತು ಹ್ಯಾಲೋಜನ್ ಲೈಕ್ ಎ ಕ್ಲೋರಿನ್ ಬೇಕು. therefore correct option is B. B is the correct option. alpha position ದಲ್ಲಿ ಹ್ಯಾಲೋಜಿನೇಟ್ ಮಾಡಬೇಕು. ಏನನ್ನ ಬಳಸಬೇಕು? ರೆಡ್ ಫಾಸ್ಫರಸ್ ಅನ್ನು ಬಳಸಬೇಕು ಮತ್ತು ಹ್ಯಾಲೋಜನ್ ಆಗಿರತಕ್ಕಂತ ಕ್ಲೋರಿನ್ ಅನ್ನು ಬಳಸಬೇಕು. which of the following will not undergo HVZ? ಆಲ್ಮೋಸ್ಟ್ ಇಲ್ಲಿ ಕಲ್ತಿದ್ದೀರಿ. do not answer ಹೆಲ್ ವೆಲ್ಹಾರ್ಡ್ ಜೆಲ್ನಸ್ಕಿ ರಿಯಾಕ್ಷನ್ ಯಾವುದು ಅಂತ ಕೇಳಿದಾನೆ. ಇದು ಈಗ ತರ ಹೇಳಿದ್ವಲ್ಲ, ಅದು HVZ ರಿಯಾಕ್ಷನ್ ಆನ್ಸರ್ ಮಾಡಬೇಕು ಅಂದ್ರೆ ಅಲ್ಫಾ ಪೊಸಿಷನ್ ದಲ್ಲಿ ಅಲ್ಫಾ ಕಾರ್ಬನ್ಗೆ ಅಲ್ಫಾ ಹೈಡ್ರೋಜನ್ ಹತ್ಕೊಂಡಿರ್ಬೇಕು, ಹೌದಾ? ಹತ್ಕೊಂಡಿದ್ರೆ ಆನ್ಸರ್ ಮಾಡುತ್ತಾ. ಇವರು ಆನ್ಸರ್ ಮಾಡಲಾರ್ದು ಯಾವುದು ಕೇಳ್ಯಾನ? ಪ್ರೊಪನೋಯಿಕ್ ಆಸಿಡ್, ಎಥನೋಯಿಕ್ ಆಸಿಡ್, 2-methyl ಪ್ರೊಪನೋಯಿಕ್ ಆಸಿಡ್, ಇವೆಲ್ಲವುಗಳು ಅಲ್ಫಾ ಹೈಡ್ರೋಜನ್ ಅನ್ನು ಹೊಂದಿದವು. ಎ, ಬಿ ಮತ್ತು ಸಿ ಗಳು HVZ ಗೆ ಆನ್ಸರ್ ಮಾಡ್ತವು. ಹಾಗಾಗಿ ಡಿ ಅಂತಕ್ಕಂಥ ಕಂಪೌಂಡು 2,2 ಡೈಮಿಥೈಲ್ 2,2- ಡೈಮಿಥೈಲ್ ಪ್ರೊಪನೋಯಿಕ್ ಆಸಿಡ್ ಆನ್ಸರ್ ಮಾಡಲ್ಲ. ಯಾಕೆ ಅಂದ್ರೆ ನೀವು ಕನ್ಫರ್ಮ್ ಆಗಬೇಕು ಅಂದ್ರೆ ಅದರ ಫಾರ್ಮುಲಾ ಬರೀರಿ. ಟು ಡೈಮಿಥೈಲ್ ಪ್ರೊಪನೋಯಿಕ್ ಆಸಿಡ್ ಅನ್ನು ತೆಗೆದುಕೊಂಡಾಗ ಇದು 2,2- ಡೈಮಿಥೈಲ್ ಪ್ರೊಪನೋಯಿಕ್ ಆಸಿಡ್ ತೆಗೆದುಕೊಂಡ್ರೆ ಇಲ್ಲಿ ಅಲ್ಫಾ ಕಾರ್ಬನ್ ಐತಿ, ಅದಕ್ಕೆ ಹೈಡ್ರೋಜನ್ ಫ್ರೀ ಆಗಿರ್ತಿಲ್ಲ. ಹಾಗಾಗಿ ಕರೆಕ್ಟ್ ಆಪ್ಷನ್ ಈಸ್ ಡಿ, which do not answer for HVZ reaction. The order of reactivity of acidic strength for the carboxylic acid. ಎಲ್ಲವೂ ಕಂಪೌಂಡ್ ಬೇರೆ ಬೇರೆ ಆಗಿದ್ರೆ you could have select, but compounds are same, only changes is there in the halogen atoms. ಹಾಗಾಗಿ ನಮಗೆ ಕಾಮನ್ ಸೀಕ್ವೆನ್ಸ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಹ್ಯಾಲೋಜನ್ಸ್ ಅನ್ನ ಕಲಿಸಿರ್ತೀವಿ. ಆ ಒಂದು ಇನ್ಫಾರ್ಮೇಶನ್ ಪ್ರಕಾರ ಸಿಲೆಕ್ಟ್ ಮಾಡೋದಾದ್ರೆ ಕ್ವಶನ್ ನಂಬರ್ 17 ಗೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ಎಸಿಡಿಕ್ ಸ್ಟ್ರೆಂತ್ ಎದ್ರಾಗ ಹೆಚ್ಚಿಗೆ ಐತಿ ಅನ್ಕಂತ ಬರೀತಾ ಹೋಗೋದು.
C is the correct option because fluorine is much more acidic than chlorine, that is more acidic than bromine. ಕಾಂಪೌಂಡ್ ಬೇರೆ ಬೇರೆ ಇಲ್ಲ ನೋಡಿ, ಎಲ್ಲವೂ ಎಸ್ಟಿಕ್ ಆಸಿಡ್, ಒಂದು ಹೈಡ್ರೋಜನ್ ತೆಗೆದು ಹೆಲೋಜನ್ ಸೇರಿಸ್ತಾ ಬಂದಾಗ, ಹಾಗಾಗಿ ಫ್ಲೂರಿನ್ ಈಸ್ ಮೋರ್ ಅಸಿಡಿಕ್ ದನ್ ಕ್ಲೋರಿನ್ which is more acidic than bromine ಇದ್ದಾಗ C is the correct option. Among these, which of the following test is not correct for differentiation? ಎರಡು ಕಾಂಪೌಂಡ್ ಅದವು, ಅವನ್ನ ಡಿಫರೆನ್ಸಿಯೇಟ್ ಮಾಡಕ್ಕೆ ಪರ್ಟಿಕ್ಯುಲರ್ ಟೆಸ್ಟ್ ಮಾಡ್ತೀವಿ. ನಾವು ಮಾಡ್ತಿರೋ ಟೆಸ್ಟ್ ಯಾವುದು ಸರಿ ಇದೆ ಅಂತ ಕೇಳಿ, ಯಾವ್ದು ಸರಿ ಇದೆ ಅಂದಿಲ್ಲ, ಯಾವುದು ಸರಿ ಇಲ್ಲ ಅಂತ ಕೇಳಿದ್ದಾರೆ. ಒಂದೊಂದೇ ಓದ್ತೀನಿ, ಬರೆಯೋದಿಲ್ಲ. ಪ್ರೊಪೆನಾಲ್ ಅಂಡ್ ಪ್ರೊಪೆನೋನ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ ಬೈ ಸಿಲ್ವರ್ ಮಿರರ್ ಟೆಸ್ಟ್ ಅಂದಾನ ಇರಬಹುದಾ ನೋಡಿ. ಎಸಿಟೋಫಿನೋನ್ ಅಂಡ್ ಬೆಂಜೋಫಿನೋನ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ಐಡೋಫಾರ್ಮ್ ಟೆಸ್ಟ್, ಕರೆಕ್ಟ್ ಇದೆ. ಎಥನಾಲ್ ಅಂಡ್ ಪ್ರೊಪೆನಾಲ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ಡ್ ಬೈ ಫೆಲಿಂಗ್ಸ್ ಟೆಸ್ಟ್ ಇರಬಹುದು. Benzoic acid and ethyl benzoate can be distinguished by sodium carbonate test andana. Therefore, option number D is wrong. Wrong ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾಕಂತ ಬರೀತೀನಿ ನೋಡ್ರಿ. ಒಂದು ಬೆಂಜೋಯಿಕ್ ಆಸಿಡ್ ತಗೊಂಡಿದ್ದಾರಾ, ಅಂದ್ರೆ ಬೆಂಜೋಯಿಕ್ ಆಸಿಡ್ ತಗೊಂಡಿದ್ದಾರೆ, ಮತ್ತೆ ಇನ್ನೊಂದು ಈಥೈಲ್ ಬೆಂಜೋಯೇಟ್ ತೆಗೆದುಕೊಂಡಿದ್ದಾರೆ. ಈಥೈಲ್ ಬೆಂಜೋಯೇಟ್ ಅನ್ನು ತೆಗೆದುಕೊಂಡು ಸೋಡಿಯಂ ಕಾರ್ಬೋನೇಟ್ ಟೆಸ್ಟ್ ಮಾಡಬೇಕು ಅಂತ. ಸೋಡಿಯಂ ಕಾರ್ಬೋನೇಟ್ ಟೆಸ್ಟ್ ಈಸ್ ಓನ್ಲಿ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಗಳನ್ನ ಮಾತ್ರ ಟೆಸ್ಟ್ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಸೋಡಿಯಂ ಕಾರ್ಬೋನೇಟ್ ಟೆಸ್ಟ್. ಇನ್ನುಳಿದದನ್ನ ಮಾಡಬಹುದು. ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ಫಾರ್ಮಿಕ್ ಆಸಿಡ್, ಫಾರ್ಮಿಕ್ ಆಸಿಡ್ಗೆ ಸಂಬಂಧಿಸಿರ್ತಕ್ಕಂಥ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂದನ. ಒಂದು, ರೆಡ್ಯೂಸಿಂಗ್ ಏಜೆಂಟ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ರೆಡ್ಯೂಸಿಂಗ್ ಏಜೆಂಟ್ ಈಸ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ಆದ್ರೆ ಇಟ್ ಈಸ್ ಎ ವೀಕರ್ ಆಸಿಡ್ ದನ್ ಎಸ್ಟಿಕ್ ಆಸಿಡ್ ಅಂದನ. ನೋ, ಇಟ್ ಈಸ್ ಎ ಸ್ಟ್ರಾಂಗರ್ ಆಸಿಡ್ ದನ್ ಎಸ್ಟಿಕ್ ಆಸಿಡ್. ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲ. ಮತ್ತೆ ಕ್ಯಾಲ್ಸಿಯಂ ಸಾಲ್ಟ್ ಅನ್ನು ಹೀಟ್ ಮಾಡಿದ್ರೆ ನಿಮಗೆ ಏನು ಇದು ಈ ಫಾರ್ಮಿಕ್ ಆಸಿಡ್ ಬರ್ತೈತಿ ಅಂತ. ನೋ, ಬರೀ ಕ್ಯಾಲ್ಸಿಯಂ ಸಾಲ್ಟ್ ಅನ್ನು ಹೀಟ್ ಮಾಡಿದ್ರೆ ಫಾರ್ಮಿಕ್ ಆಸಿಡ್ ಬರೋದಿಲ್ಲ. ದೇರ್ಫೋರ್ ಇಟ್ ಇಸ್ ಎ ರೆಡ್ಯೂಸಿಂಗ್ ಏಜೆಂಟ್. 25 ಸ್ವಲ್ಪ ಡಿಫಿಕಲ್ಟ್ ಇದೆ ನೋಡಿ. ಕೆನಿಸರೋಸ್ ರಿಯಾಕ್ಷನ್ಗೆ ಆನ್ಸರ್ ಮಾಡದೇ ಇರೋದು, ನಾವು ಲೆವೆಲ್ 1 ಲೆವೆಲ್ 2 ಅಂತೇಳಿ ಸೆಲೆಕ್ಟ್ ಮಾಡಿರ್ತೀವಿ. ಕೆನಿಸರೋಸ್ ರಿಯಾಕ್ಷನ್ಗೆ ಡೂ ನಾಟ್ ಆನ್ಸರ್ ನೋಡಿ. ಆನ್ಸರ್ ಮಾಡಬೇಕು ಅಂದ್ರೆ ಏನ್ ಗೊತ್ತಿರ್ಬೇಕು ನಿಮಗೆ, ಅಲ್ಫಾ ಹೈಡ್ರೋಜನ್ದಲ್ಲಿ ಅಲ್ಫಾ ಕಾರ್ಬನ್ ಇರಬಾರ್ದು. ಸಾರಿ, ಅಲ್ಫಾ ಕಾರ್ಬನ್ಗೆ ಅಲ್ಫಾ ಹೈಡ್ರೋಜನ್ ಇರಬಾರ್ದು. ಇಲ್ಲಿ ಯಾವುದು ಫಸ್ಟ್ ಒನ್ ಇಟ್ ಸೆಲ್ಫ್ 4 ಬರೀತೀನಿ ಬೇಕಾದ್ರೆ ನಿಮಗೆ. ಇದು ಬೆಂಜಿನ್ ಅಲ್ಲ, ಇಟ್ಸ್ ಎ ಸೈಕ್ಲೋಹೆಕ್ಸೇನ್. ಅದೇನಾದ್ರೂ ಆಗಿರ್ಬೋದು. ನಮ್ಮ ಆಪ್ಷನ್ ಪ್ರಕಾರ ಅಲ್ಫಾ ಹೈಡ್ರೋಜನ್ ಆಲ್ಡಿಹೈಡ್ ಗ್ರೂಪಿಗೆ ಅಲ್ಫಾ ಕಾರ್ಬನ್ನೇ ಇಲ್ಲ, ಅಲ್ಫಾ ಹೈಡ್ರೋಜನ್ ಇರೋ ಪ್ರಶ್ನೆನೇ ಇಲ್ಲ. ಬಿ ಈಸ್ ಬೆಂಜಾಲ್ಡಿಹೈಡ್. ಸಿ ಈಸ್ ಫಾರ್ಮಾಲ್ಡಿಹೈಡ್. ಡಿ ಈಸ್ ಎಸ್ಟಾಲ್ಡಿಹೈಡ್. ಕೇಳಿರೋ ಪ್ರಶ್ನೆ ಏನು ನೋಡ್ಕೊಳ್ರಿ. ಕೆನಿಸರೋಸ್ ರಿಯಾಕ್ಷನ್ಗೆ ಆನ್ಸರ್ ಮಾಡಲಾರ್ದು ಯಾವುದು ಕೇಳ. ದಿಸ್ ಕ್ಯಾನ್ ಆನ್ಸರ್, this can answer, it can answer, this cannot be answered. Andre correct option according to question given is D. Estradiol dalli alpha carbon ge alpha hydrogen aiti, adukoskara it cannot answer for Kenizerose. In the Clemmensen reduction, carbonyl compounds are treated with what? Andre ನೀವು ಇಷ್ಟೇ ನೆನಪಿಸ್ಕೋಬೇಕು. ಕ್ಲೆಮೆನ್ಸನ್ ರಿಡಕ್ಷನ್ ಅನ್ನ ಮಾಡಲಿಕ್ಕೆ ಬಳಸ್ತಕ್ಕಂಥ ರಿಯಸೆಂಟ್ ಯಾವುದು ಅಂದ್ರೆ ಅಮಾಲ್ಗಮೇಟೆಡ್ ಜಿಂಕ್ ಅಂದ್ರೆ ಅಥವಾ ಜಿಂಕ್ ಅಮಲ್ಗಮ್ ಅಂದ್ರೆ ಜಿಂಕ್ ಅಮಲ್ಗಮ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl. Therefore correct option is A. Compounds A and C in the following reactions ಅಂದಿದ್ದಾನೆ. It is a little difficult ಇದೆ, ಪೂರ್ತಿ ಬರ್ಬಿಡ್ತೀನಿ. CH3 CHO ಇದೆ ಎಸ್ಟಾಲ್ಡಿಹೈಡ್ಗೆ.
ನೀವು ಮಿಥೈಲ್ ಮೆಗ್ನೀಸಿಯಂ ಬ್ರೋಮೈಡ್ ಹಾಕಿದ್ರೆ ಹೈಡ್ರೋಲಾಸಿಸ್ ಮಾಡಿದ್ರೆ ಏನು ಬರ್ತೈತಿ ಗೊತ್ತನ್ರಿ ನಿಮಗೆ ನೋಡ್ರಿ ಅದರ್ ದ್ಯಾನ್ ಫಾರ್ಮಾಲ್ಡಿಹೈಡ್ ಅಂದಿದ್ನಲ್ಲ ಏನಂತ ಬರ್ತೈತಿ ಯು ಆರ್ ಗೆಟ್ಟಿಂಗ್ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ ಸೆಕೆಂಡರಿ ಆಲ್ಕೋಹಾಲ್ ಬರುತ್ತೆ ಈ ಸೆಕೆಂಡರಿ ಆಲ್ಕೋಹಾಲ್ಗೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕಿ ಹೀಟ್ ಮಾಡಿದ್ರೆ ಡಿಹೈಡ್ರೇಷನ್ ಆಗಿ ಅಲ್ಕೀನ್ ಬರುತ್ತೆ ಆ ಡಿಹೈಡ್ರೇಷನ್ ಆಗಿ ಬಂದಾಗ ಅಲ್ಕೀನ್ ಬಂದದ್ದನ್ನ ಹೈಡ್ರೋಬೋರೇಷನ್ ಮಾಡ್ರಿ ಹೈಡ್ರೋಬೋರೇಷನ್ ಅನ್ನ ಮಾಡಿ ಆನಂತರ ಆಕ್ಸಿಡೇಷನ್ಗೆ ಒಳಪಡಿಸ್ರಿ ಯು ವಿಲ್ ಗೆಟ್ ಅಗೇನ್ ಪ್ರೈಮರಿ ಆಲ್ಕೋಹಾಲ್ ಹೌದಾ ಈಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಬಂದಿರತಕ್ಕಂತ ಎ ಇಲ್ಲಿ ಬಂದಿರತಕ್ಕಂತ ಸಿ ಗಳನ್ನ ಹೋಲಿಕೆ ಮಾಡಿದ್ರೆ ವಾಟ್ ಟೈಪ್ ಆಫ್ ಕಂಪೌಂಡ್ ದೇ ಆರ್ ಅಂದನ ದೇ ಆರ್ ಐಡೆಂಟಿಕಲ್ ಇದೆಯಾ ಇಲ್ಲ ಆರ್ ದೇ ಫಂಕ್ಷನಲ್ ಐಸೋಮರ್ಸ್ ನೋ ಆರ್ ದೇ ಆಪ್ಟಿಕಲ್ ಐಸೋಮರ್ಸ್ ನೋ ದೇ ಆರ್ ದಿ ಪೊಸಿಷನ್ ಐಸೋಮರ್ಸ್ ಯಾಕೆ ಅಂದ್ರೆ ಪೊಸಿಷನ್ ಐಸೋಮರ್ಸ್ಗಳು ಯಾಕೆ ಅಂದ್ರೆ ಎರಡೂ ಕಂಪೌಂಡ್ಸ್ ಸೇಮ್ ಅದಾವ್ರಿ ಫಂಕ್ಷನಲ್ ಗ್ರೂಪ್ ಒಂದ್ರಾಗ ಸೆಕೆಂಡರಿ ಅಂದೀನಿ ಮಿಡಲ್ ಕಾರ್ಬನ್ ಇರುತ್ತೆ ಇನ್ನೊಂದು ಪ್ರೈಮರಿ ಅಂದೀನಿ ಫಸ್ಟ್ ಕಾರ್ಬನ್ ಇರುತ್ತೆ ದೇರ್ಫೋರ್ ದೇ ಆರ್ ದಿ ಪೊಸಿಷನ್ ಐಸೋಮರ್ಸ್ ಬಿ ಇಸ್ ಕರೆಕ್ಟ್ ಆಪ್ಷನ್ ಸ್ವಲ್ಪ ಫಾಸ್ಟ್ ಆಗಲೇಬೇಕಾಗುತ್ತೆ ಯಾಕಂದ್ರೆ ಇಫ್ ವಿ ಆರ್ ಗೋಯಿಂಗ್ ವೆರಿ ಸ್ಲೋ ಯು ಕೆನಾಟ್ ಕವರ್ ಮಚ್ ಮೋರ್ ಕ್ವಶನ್ಸ್ ಲಿಟಲ್ ಫಾಸ್ಟ್ ಇದ್ದಾಗ ಮಾತ್ರ ಸಾಕಷ್ಟು ಕ್ವಶನ್ಸ್ ಅನ್ನು ಕವರ್ ಅಪ್ ಮಾಡೋಕ್ಕೆ ಸಾಧ್ಯತೆ ಇದೆ ನಿನ್ನೆ ಕ್ಲಾಸಿಗೆ ದಲ್ಲಿ ಕೇವಲ 17 ಕ್ವಶನ್ಸನ್ನು ಬಿಡಿಸಿದರೆ ಇವತ್ತು 22 ಕ್ವಶನ್ಸನ್ನು ಬಿಡಿಸಿದ್ದೀನಿ ದಯವಿಟ್ಟು ನನಗೆ ರೆಸ್ಪಾಂಡ್ ಮಾಡಿ ಇದೇ ಟೈಪ್ ಮುಂದುವರಿಸಬೇಕು ಅಂತೇಳಿದರೆ ಐ ಕ್ಯಾನ್ ಪ್ರೊಸೀಡ್ ಇನ್ನೂ ಫಾಸ್ಟ್ ಆದರೂ ಪರವಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಕ್ವಶನ್ಸ್ ತೊಗೊಳ್ತೀನಿ ಭಾಳ ಫಾಸ್ಟ್ ಆದರೆ ಅರ್ಥ ಆಗಲ್ಲ ಅಂದರೆ ಇನ್ನೊಂದು 2-3 ಕ್ವಶನ್ಸ್ ಕಡಿಮೆ ಮಾಡ್ತೀನಿ ಫೈನಲ್ ಡಿಸಿಷನ್ ಈಸ್ ಯುವರ್ಸ್ ಥ್ಯಾಂಕ್ ಯು